ಇವತ್ತಿಂದು ವರ್ಲ್ಡು ಅದೇ ಎಲ್ಲದೂ ಡಿಬೇಟ್ ಮಾಡೋರು ಇದ್ದಾರೆ, ಕಂಪ್ಲೀಟಾಗಿ ನಂಬಿ ಮುಂದಕ್ಕೆ ಹೋಗೋರು ಇದ್ದಾರೆ. ಇರೋ ಒಂದು ತಡಿ, ಲೆಟ್ ಮಿ ಹ್ಯಾವ್ ಅನ್ ಓಪನ್ ಮೈಂಡ್, ಸಿ ಲೆಟ್ ಸಿ ಹೌ ಇಟ್ ಟೇಕ್ಸ್ ಅಂತಾನೂ ಇದ್ದಾರೆ. ಎಲ್ಲರನ್ನೂ ಮನಸ್ಸಲ್ಲಿ ಇಟ್ಕೊಂಡು ಜನ್ಮಗಳನ್ನ ನಂಬೇಕಾ? ಲೈಕ್ ಈಗ ನಂದು ಎಷ್ಟನೇ ಜನ್ಮ ಹೇಗೆ ಗೊತ್ತಾಗುತ್ತೆ? ಹಾಂ, ಓಕೆ. ಸೊ ಜನ್ಮಗಳನ್ನ ನಂಬೇಕಾ ಬೇಡವಾ ಅಂತ ನಾವು ಹೇಳಬಾರ್ದು. ಅವ್ರಿಗೆ ಅದು ಏನೋ ನಂಬಿಕೆ ಬರೋ ಥರ ಅರಿವು ಬರಬೇಕು. ಅವ್ರಿಗೆ ಏನಾದರೂ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಈಗ ನಾನು ಹೇಳೋದಕ್ಕೂ ಅವ್ರಿಗೆ ಬಿಲೀಫ್ ಬರೋಕ್ಕೂ ಎರಡು ಡಿಫ್ರೆಂಟ್ ಥಿಂಗ್ಸ್ ಅನಿಸುತ್ತೆ ನನಗೆ. ಸೊ ಯಾವತ್ತೂ ನಾನು ಹೋಗ್ಬಿಟ್ಟು ಡಿಕ್ಟೇಟ್ ಮಾಡೋಕ್ಕಾಗಲ್ಲ. ಇಲ್ಲ, ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ರೈಟು, ಜನ್ಮಗಳೇ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅವ್ರಿಗೆ ಅದು ಒಲವು ಬರಬೇಕು. ಏನೋ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನನ್ನಲ್ಲಿ, ಈ ಲೈಫಲ್ಲಿ ನನಗೇನೂ ಪ್ರಾಬ್ಲಮ್ಮೇ ಇಲ್ಲ, ಆರಾಮಿತ್ತು ಚೈಲ್ಡ್ಹುಡ್, ಎಲ್ಲ ರೀತಿಯ ಕರಿಯರ್ ರಿಲೇಟೆಡ್ ಇಶ್ಯೂಸ್ ಇಲ್ಲ, ಮನಿ ರಿಲೇಟೆಡ್ ಇಶ್ಯೂಸ್ ಇಲ್ಲ, ಹಸ್ಬೆಂಡ್ ಇದ್ದಾರೆ, ಮಕ್ಕಳಿದ್ದಾರೆ, ಯಾಕೆ ವೈಡ್ ಅನಿಸ್ತಾ ಇದೆ ಅಂತ ಒಂದು ಲೇಡಿ ಯಾರೋ ಬಂದಿದ್ದರು ನನ್ನ ಹತ್ರ ಫ್ಯೂ ಮಂತ್ಸ್ ಬ್ಯಾಕ್. ಮ್ಯಾಮ್, ನನಗೆ ಏನಕ್ಕೆ ಹಿಂಗೆ ಅನ್ನಿಸ್ತಾ ಇದೆ, ಡಿಪ್ರೆಷನ್ ಅಂತಲೇ ಗೊತ್ತಿಲ್ಲ, ನನಗೆ ಹೆಲ್ತ್ ಇಶ್ಯೂ ಇಲ್ಲ, ನಮ್ಮ ಮನೇಲಿ ಏನೂ ಪ್ರಾಬ್ಲಮೇ ಇಲ್ಲ, ವೈಡ್ ಅನ್ನಿಸ್ತಾ ಇದೆ. ಲೈಕ್ ಕರಿಯರ್ ರಿಲೇಟೆಡ್ ಏನಾದರೂ ಜಾಯ್ನ್ ಆದರೆ ನನಗೇನೂ ಇಶ್ಯೂ ಇಲ್ಲ, ಹೈ ಪೇಯಿಂಗ್ ಜಾಬ್ ಇದೆ. ವಾಟ್ ಈಸ್ ಇಟ್ ದಟ್ ಐ ವಾಂಟ್? ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಸ್ಯಾಡ್ನೆಸ್, ಏನೋ ಡಿಟ್ಯಾಚ್ಮೆಂಟ್ ಫ್ರಮ್ ಹಸ್ಬೆಂಡ್, ಏನೋ ಸ್ಯಾಡ್ನೆಸ್, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಯಾಕೆ ಅಂತ ಆಕಾಶಿಕ್ ರೆಕಾರ್ಡ್ ಅಂತ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ. ಆಕಾಶಿಕ್ ರೆಕಾರ್ಡ್ ಅಂದರೆ ಅದೇ ನಮ್ಮ ಒಂದೊಂದು ಥಾಟ್, ನಮ್ಮ ಒಂದೊಂದು ಆ್ಯಕ್ಷನ್ ಎಲ್ಲ ಸ್ಟೋರ್ ಆಗಿರೋ ಒಂದು ಲೈಬ್ರರಿ ಥರ. ಎಲ್ಲ ಬುಕ್ಸು ಇರುತ್ತಲ್ವ, ಆ ಥರ ಎಲ್ಲದರ ಬಗ್ಗೆನೂ ಅಲ್ಲಿ ಒಂದು ಬುಕ್ ಇರುತ್ತೆ, ಥಾಟ್ ಕೂಡ ಇರುತ್ತೆ. ನಾನು ಇವತ್ತು ನಮ್ಮ ಮತ್ತು ಆ್ಯಕ್ಷನ್ಸ್ ನಾವೇನೇನು ಮಾಡಿದ್ದೀವಿ, ಎವ್ರಿಥಿಂಗ್ ಇನ್ ಆ್ಯಂಡ್ ಔಟ್ ಅಬೌಟ್ ಅ ಪರ್ಸನ್ ವಿಲ್ ಬಿ ಸ್ಟೋರ್ಡ್ ಇನ್ ಆಕಾಶಿಕ್ ರೆಕಾರ್ಡ್. ಹೌ ಅಂದರೆ ಹೇಗದು, ಹೌ ಇಸ್ ಇಟ್ ಸ್ಟೋರ್ಡ್? ಸೊ ಯೂಶಲಿ ವೆನ್ ಐ ಕ್ಲೋಸ್ ಮೈ ಐಸ್ ಆ್ಯಂಡ್ ಗೋ ಇನ್ ಟು ಮೆಡಿಟೇಟಿವ್ ಸ್ಟೇಟ್, ನನಗದು ತೋರಿಸತ್ತೆ. ದೇರ್ ಆರ್ ಸರ್ಟನ್ ಥಿಂಗ್ಸ್ ಐ ಹ್ಯಾವ್ ಟು ಟೆಲ್. ಅಂದರೆ ಇವಾಗ ಹೇಗೆ ಮಂತ್ರಗಳು ವಿ ಚಾಂಟ್ ಟು ಇನ್ವೋಕ್ ಅ ಗಾಡ್ ಅಲ್ವಾ, ಪೂಜೆ ಮಾಡುವಾಗ ಎಲ್ಲ ವಿ ಇನ್ವೋಕ್ ಲಕ್ಷ್ಮಿ ಬೇಕಂದರೆ ನಾವಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಏನು ಮಾಡ್ತೀವಿ, ಅದೇ ಥರ ಅದರಲ್ಲಿ ನಾವು ಕಣ್ಣು ಮುಚ್ಕೊಂಡು ಮೆಡಿಟೇಟಿವ್ ಸ್ಟೇಟಿಗೆ ಹೋಗಿ ನಾವು ಕರಿಬೇಕಾಗತ್ತೆ. ಆಕಾಶಿಕ್ ಲಾರ್ಡ್ಸು ಮತ್ತು ಗೈಡ್ಸ್ ಎಲ್ಲ ಬನ್ನಿ ನನಗೆ ಹೆಲ್ಪ್ ಮಾಡಿ, ನನಗೆ ಇದು ಈ ಪರ್ಸನ್ದು ನನಗೆ ಅವ್ರದ್ದು ಡೇಟ್ ಆಫ್ ಬರ್ತು, ಫೋಟೋಗ್ರಾಫ್ ಮತ್ತು ಅವ್ರದ್ದು ಫುಲ್ ಹೆಸರು, ಅಂದರೆ ಲೀಗಲ್ ನೇಮ್ ಏನು ಕರೀತಾರೆ, ಅಡ್ರೆಸ್ ಮಾಡ್ತಾರೆ, ಅದನ್ನು ಅವ್ರು ಕಳಿಸ್ಕೊಡ್ತಾರೆ. ಆವಾಗ ನಾನು ಅದನ್ನು ಕ್ಲೋಸ್ ಮೈ ಐಸ್ ಆ್ಯಂಡ್ ಐ ವಿಲ್ ಸ್ಟ್ರಾಂಗ್ಲಿ ಥಿಂಕ್ ಅಬೌಟ್ ದೇರ್ ಫೇಸ್, ಹೌ ದೇ ಲುಕ್, ಎಲ್ಲ ಜ್ಞಾಪಕ ಇಟ್ಕೊಂಡು ಅಲ್ಲಿ ಗೋ ಇನ್ ಟು ಮೆಡಿಟೇಟಿವ್ ಸ್ಟೇಟ್. ಆವಾಗ ನಾನು ಏನು ವರ್ಸಸ್ ಅವ್ರ ಮಂತ್ರಾಸ್ ಏನು ನಾನು ಚಾಂಟ್ ಮಾಡ್ತೀನಿ, ಬೇಸ್ಡ್ ಆನ್ ದ್ಯಾಟ್ ಇನ್ಫಾರ್ಮೇಷನ್ ಇಸ್ ಶೋನ್ ಟು ಮೀ. ಐ ಡೋಂಟ್ ನೋ ಹೌ ಇನ್ಫಾರ್ಮೇಷನ್ ಇಸ್ ಶೋನ್ ಟು ಮೀ. ಅಂದರೆ ಇವಾಗ ಆಕಾಶಿಕ್ ರೆಕಾರ್ಡ್ ಒಂದು 15 ವರ್ಷ ಕಲ್ತ್ರೂ ಅಷ್ಟೇ ಇರುತ್ತೆ, ಅದು ಒಂದು 2-3 hours ಸೆಷನ್ ಅಂದ್ಕೊಳ್ಳಿ ಕಲಿಯೋದು. ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ನಮಗೆ ಅದು ತೋರಿಸುತ್ತೆ ಯಾವ ಜನ್ಮದಲ್ಲಿದ್ದೀವಿ, ಏನು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಸಿಮಿಲರ್ಲಿ ನಾನು ಈ ಮೆಡಿಟೇಟಿವ್ ಸ್ಟೇಟ್ಗೆ ಹೋದೆ ಆ ಲೇಡಿ ರಿಲೇಟೆಡ್, ಆ್ಯಂಡ್ ನಾನು ಕೇಳಿದ್ರೆ ಅವ್ರಿಗೆ ಲಾಸ್ಟ್ ಜನ್ಮದಲ್ಲಿ ಶಿ ಹ್ಯಾಡ್ ಲಾಸ್ಟ್ ದ ಹಸ್ಬೆಂಡ್ ವೆರಿ ಯಂಗ್, ಬ್ರೂಟಲಿ ಟುವರ್ಡ್ಸ್ ಸಮ್ ಆಕ್ಸಿಡೆಂಟ್. ಸೊ ಅವ್ರಿಗೆ ತುಂಬ ಗಾಬರಿ, ಭಯ, ಹಸ್ಬೆಂಡ್ ಜೊತೆ ಒಂಥರ ಡಿಟ್ಯಾಚ್ ಫೀಲ್ ಆಗ್ತಾಯಿತ್ತು. ಅವ್ರು ಆ ಪೇನಿಂದ ಬಂದೇ ಇಲ್ಲ, ಹಸ್ಬೆಂಡ್ ಇಲ್ಲ ಅನ್ನೋ ಪೇನಿಂದ ಬಂದೇ ಇಲ್ಲ. ಸೊ ಇಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ ನಾನೇನು ಮಾಡಿದೆ, ಐ ವೆಂಟ್ ಬ್ಯಾಕ್ ಟು ದಟ್ ಇನ್ಸಿಡೆಂಟ್ ಆಫ್ ಹರ್ ಪಾಸ್ಟ್ ಲೈಫ್. ಐ ನೋ ಇಟ್ ಸೌಂಡ್ಸ್ ವೆರಿ ಕ್ರೇಜಿ. ಐ ವೆಂಟ್ ಬ್ಯಾಕ್ ಆ್ಯಂಡ್ ಅಲ್ಲಿ ನನಗೆ ತೋರಿಸ್ತು ಆ ಇನ್ಸಿಡೆಂಟ್ಸ್. ಐ ಕಟ್ ಆಫ್ ಹರ್ ಎನರ್ಜಿ ಕಾರ್ಡ್ ಅಂದರೆ ಒಂದು ದಾರದ ಥರ ನಮ್ಮ ಎನರ್ಜಿ ಮತ್ತು ನಮ್ದು ಯಾವುದೇ ಜನ್ಮದ್ದು ಅಥವಾ ಯಾವುದೇ ಪರ್ಸನ್ ಜೊತೆ ಒಂದು ಎನರ್ಜಿ ಕಾರ್ಡ್ ಕನೆಕ್ಟ್ ಆಗಿರುತ್ತೆ. ಈ ಅಂಬ್ಲಿಕಲ್ ಕಾರ್ಡ್ ಥರ ಮಗು ಹುಟ್ಟಿದಾಗ ಒಂದು ಕಾರ್ಡ್ ಬರುತ್ತಲ್ಲ, ಆ ಥರ ಕನೆಕ್ಟ್ ಆಗಿರುತ್ತೆ. ಐ ಜಸ್ಟ್ ಕಟ್ ದಟ್ ಒನ್ ಥ್ರೆಡ್ ಆ್ಯಂಡ್ ಐ ಕೇಮ್ ಬ್ಯಾಕ್. ಅಂದರೆ ನಮ್ಮದೆಲ್ಲ ಏನೇನು ಪ್ರೊಸೆಸ್ ಇರುತ್ತೆ ಆಕಾಶಿಕ್ ರೆಕಾರ್ಡಲ್ಲಿ, ಹೀಲ್ ಹೆಂಗೆ ಮಾಡೋದು ಅದೆಲ್ಲ ಮುಗಿಸಿ ವಾಪಸ್ ಬಂದ ಮೇಲೆ ಶಿ ಟೆಕ್ಸ್ಟೆಡ್ ಮೀ. ಶಿ ಡಿಂಟ್ ಸಿ ಎನಿ ಎಫೆಕ್ಟ್ ಇಮಿಡಿಯೇಟ್ಲಿ, ಶಿ ಡಿಂಟ್ ಸಿ. ದೆನ್ ಆಫ್ಟರ್ 4 weeks ಶಿ ಕೇಮ್ ಬ್ಯಾಕ್ ಆ್ಯಂಡ್ ಶಿ ಥ್ಯಾಂಕ್ಡ್ ಮೀ. ಮ್ಯಾಮ್, ನೀವು ಏನು ಮಾಡಿದ್ರಿ ಗೊತ್ತಾಗಿಲ್ಲ ನನಗೆ, ಸಡನ್ಲಿ ದೇರ್ ಈಸ್ ಸಮ್ ಚೇಂಜ್ ಇನ್ ಮೀ, ಎಕ್ಸೆಪ್ಟೆನ್ಸ್ ಇನ್ ಮೀ. ಐ ಡೋಂಟ್ ನೋ ವಾಟ್ ಯು ಡಿಡ್ ಬಟ್ ಥ್ಯಾಂಕ್ ಯು. ನನಗೆ ಈಗ ಕಂಪ್ಲೀಟ್ಲಿ ಐ ಆಮ್ ಫೀಲಿಂಗ್ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ಅವ್ರಿಗೆ
ಖುಷಿ ದೆನ್ ಕನೆಕ್ಟ್ ಆ್ಯಂಡ್ ಶಿ ಸ್ಟಾರ್ಟೆಡ್ ಬೀಯಿಂಗ್ ಗ್ರೇಟ್ಫುಲ್. ನಂಗೆ ಹಸ್ಬೆಂಡ್ ಇದ್ದಾರೆ, ನನಗೆ ಕಿಡ್ಸ್ ಇದ್ದಾರೆ, ಐ ಹ್ಯಾವ್ ಅ ಹೌಸ್, ಐ ಹ್ಯಾವ್ ಅ ಜಾಬ್ ಅಂತ ಶಿ ವಾಸ್ ಫೀಲಿಂಗ್ ವೆರಿ ಗ್ರೇಟ್ಫುಲ್. ಸೊ sometimes there is a baggage we don't even know where it is coming from, and that is when these things come into place. We've heard people saying ಈ ಜನ್ಮದಲ್ಲಿ ನಿಮ್ಗೆ ಮಗಳಾಗಿರೋದು ಹಳೆ ಜನ್ಮದಲ್ಲಿ ಅದೇ ಸರ್ಕಲಲ್ಲೇ ಏನೋ ಒಂದು ಆಗಿರ್ತಾರೆ, ಗುರುನೋ ಅಥವಾ ಫ್ರೆಂಡೋ ಈ ಥರದವರೇ ರಿಪೀಟ್ ಆಗ್ತಾರೆ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? Yes, ಐ ಹ್ಯಾವ್ ಸೀನ್ ಇಟ್ ಹ್ಯಾಪನ್ ಆ್ಯಂಡ್ ಇಟ್ ಈಸ್ ಟ್ರೂ. ಅಂದರೆ ಕ್ಯಾನ್ ಯು ಹೆಲ್ಪ್ ಅಸ್ ವಿತ್ ಸಮ್ ಎಕ್ಸಾಂಪಲ್ಸ್? ಯಾ ಶೋರ್. ಸೊ ಒಂದು ಪೇಷಂಟ್ ಅವ್ರದ್ದು ಡಾಗ್ ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಐ ಆಮ್ ಅ ಡಾಗ್ ಲವರ್ ಮೈ ಸೆಲ್ಫ್. ಸೊ ನನಗೆ ತುಂಬ ಲೈಕ್ ಕ್ಯಾಟ್ಸು ಇಷ್ಟ, ಎಲ್ಲನೂ ಇಷ್ಟ, ಬಟ್ ಡಾಗ್ ಜೊತೆ ನನಗೆ ಜಾಸ್ತಿ ರಿಲೇಟ್ ಆಗುತ್ತೆ. ಓಕೆ, ಸೊ ಅವರು ಆ ಕ್ವೆಶನ್ ಕೇಳಿದಾಗ ಅವ್ರ ಡಾಗ್ ಈಸ್ ನಾಟ್ ಗೆಟಿಂಗ್ ಹೀಲ್ಡ್. ಅಂದರೆ ಹೀಲರ್ಸ್ ಹತ್ರ ಹೋಗ್ತಾ ಇದ್ದಾರೆ, ಡಾಕ್ಟರ್ಸ್ ಹತ್ರ ತೋರಿಸ್ತಾ ಇದ್ದಾರೆ, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಬಟ್ ಆ ಡಾಗಿಗೆ ಏನೋ ಡಿಸೀಸ್ ಇದೆ. ಓಕೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಟ್ಟರೆ ಹೀಲ್ ಆಗತ್ತೆ ಅಂತ ಡಾಕ್ಟರ್ಸ್ ಹೇಳಿ ಕಳಿಸ್ತಾ ಇದ್ದಾರೆ. ಲಕ್ಷ ಖರ್ಚು ಮಾಡಿದ್ರೂ ಕ್ವಾಲಿಟಿ ಲೈಫ್ ಕೊಡೋಕ್ಕಾಗ್ತಾ ಇಲ್ಲ. ಓಕೆ, ಆ ಡಾಗಿಗೆ ಅವ್ರು ಆಕಾಶಕ್ಕೆ ನೋಡಿ ನನಗೆ ತಿಳ್ಕೊಳಕ್ಕಿದೆ ಏನಕ್ಕೆ ಈ ಥರ ಆಗ್ತಾಯಿದೆ ನನ್ನ ಡಾಗಿಗೆ ಅಂತ. Then I found out that dog was her appa in last life, and ಅವರು ಆ ಅಪ್ಪಂಗೆ ಸೇವೆ ಮಾಡೋಕ್ಕಾಗಲಿಲ್ಲ, ಋಣ ಲೈಕ್ ಆ ಲಾಸ್ಟ್ ಬಿಟ್ ಏನು ನೋಡ್ಕೊಳಕ್ಕಿತ್ತು ಅವ್ರ ತಂದೆನ ಅವ್ರು ನೋಡ್ಕೊಳಕ್ಕಾಗಿಲ್ಲ. ಸಮಥಿಂಗ್ ಹ್ಯಾಪನ್ಡ್ ಆ್ಯಂಡ್ ಶಿ ಹ್ಯಾಡ್ ಪಾಸ್ಡ್ ಅವೇ, ಸಮಥಿಂಗ್ ಲೈಕ್ ದಟ್ ಐ ಸಾ ಫಾರ್ ಹರ್. ಸೊ ದ ಅಪ್ಪ ನೌ ಹ್ಯಾಸ್ ಕಮ್ ಆಸ್ ಅ ಡಾಗ್ ಇನ್ ಹರ್ ಲೈಫ್ ಟು ಗೆಟ್ ದಟ್ ಸೇವೆ. ಆ್ಯಂಡ್ ಶಿ ರಿಯಲೈಸ್ಡ್ ಯಾವಾಗ ಶಿ ಈಸ್ ಗೋಯಿಂಗ್ ಫಾರ್ ವರ್ಕ್ ಆ ಡಾಗ್ ಕೆರ್ಕೊಳ್ಳೋದು ಏನೋ ಮಾಡಿಕೊಂಡು ಆರಾಮೇ ಇರಲ್ಲ ಆ ಡಾಗ್. ದ ಮೊಮೆಂಟ್ ಶಿ ಈಸ್ ಸ್ಪೆಂಡಿಂಗ್ ಟೈಮ್ 1 ವೀಕ್ ರಜಾ ಹಾಕಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ದ ಡಾಗ್ ಈಸ್ ಹ್ಯಾವಿಂಗ್ ಅಬ್ಸಲ್ಯೂಟ್ಲಿ ಝೀರೋ ಇಶ್ಯೂಸ್ ಇನ್ ಹೆಲ್ತ್. ಸೊ ದೆನ್ ಶಿ ರಿಯಲೈಸ್ ಈ ಟ್ಯಾಬ್ಲೆಟ್ಸು, ಈ ಡಾಕ್ಟರ್ಸು ಏನು ಮಾಡಿದ್ರು ಹೆಲ್ಪ್ ಆಗ್ತಾ ಇಲ್ಲ, ನಾನು ಜೊತೆಲಿದ್ದರೆ ಮಾತ್ರ ಯಾಕೆ ಹೆಲ್ಪ್ ಆಗ್ತಿದೆ. ದಟ್ ಟೈಮ್ ಈಸ್ ಸೋಲ್ ಕಾಂಟ್ರಾಕ್ಟ್. ಅಂದರೆ ಅದೇ ನಾವೇನು ಒಪ್ಪಂದ, ನಮ್ಮ ತಂದೆ ತಾಯಿಗೆ ನಾವು ಸೇವೆ ಮಾಡಬೇಕು ಅಂತ ಅವಳು ಅಂದ್ಕೊಂಡಿದ್ಲು ಅನಿಸುತ್ತೆ. ಶಿ ಕುಡಂಟ್ ಡೂ ಇಟ್. ಸೊ ದ ಡಾಗ್ ಚೋಸ್ ಹರ್ ನೌ ಆ್ಯಸ್ ಕೇಮ್ ಆ್ಯಸ್ ಪೆಟ್ ಇನ್ ಹರ್ ಲೈಫ್ ಟು ಗೆಟ್ ಟ್ರೀಟೆಡ್ ಆ್ಯಂಡ್ ಫಿನಿಶ್ ದಟ್ ಋಣ ಆರ್ ಸೇವೆ. ಸೊ ವೆನ್ ಐ ಟೋಲ್ಡ್ ಹರ್ ದ್ಯಾಟ್, ಹರ್ ಮೈಂಡ್ ವಾಸ್ ಬ್ಲೋನ್. ಇದಕ್ಕೆ ಹಿಂಗಾಗ್ತಾ ಇದೆ, ಓಕೆ ಲೆಟ್ ಮೀ ಸ್ಪೆಂಡ್ ಮೋರ್ ಟೈಮ್ ಆ್ಯಂಡ್ ಸಿ ದ ಡಾಗ್ ಈಸ್ ಹೆಲ್ದಿ ನೌ. And she is so satisfied knowing that it is her own appa of last life. Ega currently she has a father, of course, but the dog also was her father in last life. So she treats the dog and tumba time spend ಮಾಡೋದು ಎಲ್ಲ ಮಾಡಿ she texts me, thank you, ನನಗೆ ಫುಲ್ ಹೆಲ್ಪ್ ಆಯಿತು, ಇವಾಗ ನಾವು ಐ ಅಂಡರ್ಸ್ಟುಡ್ ದ ರೂಟ್ ಕಾಸ್. ಸೊ ಇಟ್ ಈಸ್ ಈಸಿ. ಈಗ ಡಾಕ್ಟರ್ ವಿಸಿಟ್ಸ್ ಸ್ಟಾಪ್ ಆಗಿದೆ, ಟ್ಯಾಬ್ಲೆಟ್ಸ್ ಕೊಡ್ಸೋದು ಸ್ಟಾಪ್ ಆಗಿದೆ, ಡ್ರಿಪ್ಸು ಆ ಡಾಗಿಗೆ ಎಲ್ಲ ಸ್ಟಾಪ್ ಆಗಿದೆ. ಬಿಕಾಸ್ ಶಿ ಜಸ್ಟ್ ಅಂಡರ್ಸ್ಟುಡ್ ವಾಟ್ ಶಿ ಹ್ಯಾಸ್ ಟು ಡೂ, ಸ್ಪೆಂಡ್ ಟೈಮ್ ಅಷ್ಟೆ ಆ್ಯಂಡ್ ಟ್ರೀಟ್ ಅಷ್ಟೆ. Wake up to fresh ideas. Repose. Today you are in a good way, you are somebody who is an instrument to pass on information. Yes, absolutely. ಹಂಗೆ ಹೇಳ್ಬೋದು. That could be very apt at the moment. I just pass on the information and end result is something I'm it is taken care of. Yes.